ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು ಹೇಗೆ ಎಂಬುದಾಗಿ ನೋಡುವುದಾದರೆ, ಇವತ್ತಿನ ದಿನಗಳಲ್ಲಿ ಕುಟುಂಬದ ಮಧ್ಯದಲ್ಲಿ, ಸಭೆಯ ಮಧ್ಯದಲ್ಲಿ, ಸ್ನೇಹಿತರ ಮಧ್ಯದಲ್ಲಿ, ಬಂಧು ಬಳಗದವರ ಮಧ್ಯದಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು ತುಂಬ ಕಷ್ಟಕರವಾದದ್ದು. ಇಂತಹ ಪರಿಸ್ಥಿತಿಯಲ್ಲಿ ದೇವರ ವಾಕ್ಯ ಹೇಳುತ್ತದೆ, 2 ತಿಮೋಥಿ 3:16ರಲ್ಲಿ ಪ್ರತಿನಿತ್ಯವೂ ದೇವರ ವಾಕ್ಯವನ್ನು ಓದಬೇಕು. ಅದು ನಮ್ಮ ಜೀವನಕ್ಕೆ ಮಾರ್ಗದರ್ಶನವಾಗಿದೆ. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಪ್ರತಿನಿತ್ಯವೂ ನೀವು ಪಾಪ ಮಾಡಿದಾಗ ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಿರಿ, ದೇವರು ಅದನ್ನು ಕ್ಷಮಿಸುವನು. ನಿಮ್ಮ ನೆರೆಹೊರೆಯವರನ್ನು ನಿನ್ನಂತೆಯೇ ಪ್ರೀತಿಸಿರಿ. ನೀವು ಹೇಳುವ ಮತ್ತು ಮಾಡುವ ಎಲ್ಲದರಲ್ಲೂ ದೇವರನ್ನು ಗೌರವಿಸುವಂತೆ ಜೀವಿಸಿ. ಒಬ್ಬರಿಗೊಬ್ಬರು ದಯೆ ತೋರಿಸಬೇಕು. ಮಾತನಾಡುವಾಗ ಎಚ್ಚರಿಕೆಯಾಗಿ ಮಾತನಾಡಬೇಕು. ಒಬ್ಬರಿಗೊಬ್ಬರು ಸೇವೆ ಮಾಡಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ದೇವರು ತಾನೇ ಸಹಾಯ ಮಾಡಲಿ. ಆಮೇನ್.